ಅಶ್ಲೀಲ ವಿಡಿಯೋ ಕೇಸು ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಸಂಚಲನ ಸೃಷ್ಟಿ ಮಾಡಿದೆ. ಜೊತೆಗೆ ಸಾಲು ಸಾಲು ಪ್ರತಿಭಟನೆಗಳು, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಮತ್ತೊಂದೆಡೆ ಇಡೀ ಕೇಸ್ನ ಕಾನೂನಾತ್ಮಕ ಪ್ರೊಸೀಜರ್ಸ್ ಏನಿದಾವೆ ಅದು ಕೂಡ ನಡೀತಾ ಇದೆ. ಒಟ್ಟು 3 FIR ದಾಖಲಾಗಿರೋದ್ರಿಂದ ಆ 3 FIRಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಅದರಲ್ಲಿ ರೇವಣ್ಣ ಅವರ ವಿರುದ್ಧ ದಾಖಲಾದಂಥ ಕಿಡ್ನಾಪ್ ಕೇಸು ಕೂಡ ಒಂದು. ಈ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರು SIT ಕಸ್ಟಡಿಯಲ್ಲಿದ್ದರು. ಇವತ್ತು SIT ಕಸ್ಟಡಿಯಲ್ಲಿದ್ದಂಥ ಮಾಜಿ ಸಚಿವ HD ರೇವಣ್ಣ ಜೈಲು ಪಾಲಾಗಿದ್ದಾರೆ. SIT ಕಸ್ಟಡಿಯಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ನ್ಯಾಯಾಂಗ ಬಂಧನ ವಿಧಿಸಿದೆ 17ನೇ ACMM ಕೋರ್ಟ್. ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಆದೇಶದ ಬೆನ್ನಿಗೆ ಜೈಲಿಗೆ ಕಳಿಸಿದ್ದಾರೆ SIT ಅಧಿಕಾರಿಗಳು. ಆ ಮೂಲಕ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿ HD ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿಗೂ ಕರ್ನಾಟಕದ ರಾಜಕೀಯ ಚರಿತ್ರೆಗೂ ಬಹಳ ಹತ್ತಿರದ ಸಂಬಂಧ ಇದೆ. ಈಗ ರೇವಣ್ಣ ಅವರು ಕೂಡ ಆ ಚರಿತ್ರೆಯ ಭಾಗವಾಗಿದ್ದಾರೆ, ಆ ಕೆಟ್ಟ ಚರಿತ್ರೆಯ ಭಾಗವಾಗಿದ್ದಾರೆ. ಕೆಟ್ಟ ಚರಿತ್ರೆಯ ಭಾಗವಾಗಿದ್ದಾರೆ HD ರೇವಣ್ಣ. ಈ ಹಿಂದೆ ಈ ಪರಪ್ಪನ ಅಗ್ರಹಾರ ಜೈಲನ್ನ ದಕ್ಷಿಣ ಭಾರತದ ತಿಹಾರ್ ಜೈಲು ಅಂತ ಬಣ್ಣಿಸಲಾಗತ್ತೆ. ಸೊ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ನಾಟಕ ರಾಜಕಾರಣದ ಪ್ರಭಾವಿ ಕುಟುಂಬದ ಸದಸ್ಯ HD ರೇವಣ್ಣ ಅವರು ಕೂಡ ಸೇರೋ ಮೂಲಕ ನಾನು ಆಗಲೇ ಹೇಳಿದೆ, ಜೈಲಿನ ಇತಿಹಾಸದ ಭಾಗವಾಗಿದ್ದಾರೆ, ಜೈಲಿನ ಕೆಟ್ಟ ಚರಿತ್ರೆಯ ಭಾಗವಾಗಿದ್ದಾರೆ HD ರೇವಣ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪರಪ್ಪನ ಅಗ್ರಹಾರದಿಂದ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಬಹುಶಃ ಪರಪ್ಪನ ಅಗ್ರಹಾರ ಜೈಲಿಗೆ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಅಥವಾ ಕನ್ವಿಕ್ಷನ್ ಆಗಿ ಕಾಲ ಕಳೆದಂಥ ಉದಾಹರಣೆ ಇದೆ, ಇತಿಹಾಸ ಇದೆ. ರೇವಣ್ಣ ಅವರು ಹೊಸ ಸೇರ್ಪಡೆ ಅಂತ ಅನ್ಸುತ್ತೆ. ಖಂಡಿತವಾಗಿ ರಕ್ಷತ್, ಏನು ಈ ಒಂದು ಕಿಡ್ನಾಪ್ ಪ್ರಕರಣ ಇದೆ, ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಸಾಕಷ್ಟು ಒಂದು ಬೇಲನ್ನ ಪಡ್ಕೊಳ್ಳಿಕ್ಕೆ ಹರಸಾಹಸ ಪಟ್ಟರು. ಅಂದ್ರೆ ರೇವಣ್ಣ ಅವರ ಪರ ವಕೀಲರು ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಇದು ಯಾವುದನ್ನು ಕೂಡ ಕೋರ್ಟ್ ಪರಿಗಣಿಸದೆ ಏಕಾಏಕಿ ಸದ್ಯಕ್ಕೆ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತಹದ್ದು. ಮೇ 14ರವರೆಗೂ ಕೂಡ ಏನು ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವಂತಹದ್ದು. ಸದ್ಯಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನ ಒಂದು ಬಾರಿ ಏನು SIT ಇಂದ ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ವ್ಯತ್ಯಾಸ ಇಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿರುವಂತಹದ್ದು. ಇನ್ನು ಜೈಲಿಗೆ ಬಂದ ತಕ್ಷಣ ಈಗೇನು ಜೈಲು ಕೂಡ ತಲುಪಿದ್ದಾರೆ, ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಕೊಂಡು ಈ ಕೈದಿ ನಂಬರ್ ಅನ್ನು ಕೂಡ ಕೊಟ್ಟು ಆಮೇಲೆ ಅಲ್ಲಿರುವಂತಹ ಪ್ರೊಸೀಜರ್ ಅನ್ನ ಮುಗಿಸಿ ಅದಾದ ನಂತರ ಅವರನ್ನ ಸೆಲ್ಗೆ ಅಂದ್ರೆ ಬ್ಯಾರಕ್ಗೆ ಹಾಕುವಂತಹ ಒಂದು ಪ್ರಕ್ರಿಯೆ ಕೂಡ ಮುಂದಾಗುತ್ತೆ. ಇದಾದ ನಂತರ ಅವರ ಆರೋಗ್ಯವನ್ನು ಕೂಡ ಈಗಾಗಲೇ ಏನು ನನಗೆ ನಿನ್ನೆ ರಾತ್ರಿ ಎದೆ ಉರಿಯಾಗಿತ್ತು, ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ರೇವಣ್ಣ ನೀಡಿದ್ರು. ಆ ಒಂದು ನಿಟ್ಟಿನಲ್ಲಿ ನ್ಯಾಯಾಲಯಕ್ಕೂ ಕೂಡ ರೇವಣ್ಣ ಅವರ ಪರ ವಕೀಲರು ಕನ್ವೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಜೈಲಿನಲ್ಲಿ ಕೊಡಿಸಿ ಅನ್ನುವಂಥದ್ದು. ಯಾಕೆಂತಂದ್ರೆ ಜೈಲಿನಲ್ಲಿ ಒಂದು ಆಸ್ಪತ್ರೆ ಇರೋದ್ರಿಂದ ಜೈಲಿನಲ್ಲೇ ಚಿಕಿತ್ಸೆಯನ್ನು ಕೊಡಿಸಿ ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಯಾಲಯ ಕೂಡ ಒಂದು ಆದೇಶವನ್ನು ಹೊರಡಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಈಗ ಸದ್ಯಕ್ಕೆ ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಆದ ನಂತರ ಅವ್ರಿಗೇನಾದ್ರು ಅಗತ್ಯ ಚಿಕಿತ್ಸೆ ಇದ್ರೆ ಅಲ್ಲೇ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಕೈದಿ ನಂಬರ್ ಕೊಟ್ಟು ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಬ್ಯಾರಕ್ ಅನ್ನು ಕೂಡ ಏನು ಅನುವು ಮಾಡ್ತಾರೆ ಅಥವಾ ಕೊಡ್ತಾರೆ. ಜೊತೆಗೆ ಅವ್ರಿಗೆ ಏನು ಮನೆಯಿಂದ ಊಟ ಏನಾದರೂ ಬೇಕಂದ್ರೆ ಅಥವಾ ವಿಶೇಷ ಸೌಲಭ್ಯ ಏನಾದರೂ ಬೇಕಂದ್ರೆ ಅದಕ್ಕೂ ಕೂಡ ನ್ಯಾಯಾಲಯದ ಒಂದು ಏನು ಆದೇಶ ಅಥವಾ ಪರ್ಮಿಷನ್ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪರ್ಮಿಷನ್ ಅನ್ನು ಕೂಡ ತಗೊಂಡು ಬಂದು ಈಗಾಗಲೇ ಸದ್ಯಕ್ಕೆ ರೇವಣ್ಣ ಪರ ವಕೀಲರು ಆ ಒಂದು ವಿಚಾರವಾಗಿ ಈಗಾಗಲೇ ಪಿಟಿಷನ್ ಅನ್ನು ಹಾಕಿ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈಗ ನಮ್ಮಲ್ಲಿ ಬಹಳ ಜನ ರಾಜಕಾರಣಿಗಳು ಪರಪ್ಪನ ಅಗ್ರಹಾರ ಸೇರಿದಾಗ ಅವರಿಗೆ ಏಕಾಏಕಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಂತ ಉದಾಹರಣೆ ಇದಾವೆ. ಬಟ್ ಇಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ವಿಚಾರಣೆಯ ಸಂದರ್ಭದಲ್ಲೇ ರೇವಣ್ಣ ಅವರು ಹೇಳ್ಕೊಂಡಿರೋದ್ರಿಂದ ಅವರು ಹೇಳಿರುವಂತ ಆರೋಗ್ಯ ಸಮಸ್ಯೆ ತಾವು ಹೇಳಿದ್ರಿ, ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ, ಇದನ್ನ ಟ್ರೀಟ್ ಮಾಡಬೇಕಾದಂಥ ವ್ಯವಸ್ಥೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೆಯಾ ಅಥವಾ ಅಲ್ಲಿಂದ ಅವರನ್ನ ಏನಾದರೂ ಆಸ್ಪತ್ರೆಗೆ ಮೂವ್ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ?
ರಕ್ಷತ್, ಈಗ ಪ್ರೈಮರಿ ಆಗಿ ಅವರಿಗೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಅಲ್ಲಿ ECG ಜೊತೆಗೆ ಕಾರ್ಡಿಯಾಲಜಿ ಮತ್ತು ಗ್ಯಾಸ್ಟ್ರಾಲಜಿ ವೈದ್ಯರ ಒಂದು ಸಲಹೆ ಕೂಡ ಪಡ್ಕೊಳ್ಳಲಾಗಿದೆ. ಏನು ಬೋರಿಂಗ್ನಲ್ಲಿ ಈ ಹಿಂದೆ ಒಂದು ಬಾರಿ ಒಂದು ಮೆಡಿಕಲ್ ಟೆಸ್ಟ್ ಮಾಡಿದಾಗ ಏನು ಹೃದಯ ಸಂಬಂಧಿ ಕಾಯಿಲೆಯ ತಜ್ಞರು ಜೊತೆಗೆ ಏನು ಗ್ಯಾಸ್ಟ್ರಾಲಜಿ ಅವರಿಬ್ಬರ ಒಂದು ಸಲಹೆ ಬೇಕು ಅನ್ನುವಂಥ ಸಜೆಸ್ಟನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಒಂದು ಎರಡೂ ಸಂಬಂಧ ಈಗಾಗಲೇ ಪರ್ಮಿಷನನ್ನು ಅಂದರೆ ಒಂದು ರಿಪೋರ್ಟನ್ನು ಕೂಡ ಪಡ್ಕೊಳ್ಳಲಾಗಿದೆ. ಅದಾದ ನಂತರನೇ ಈಗ ನ್ಯಾಯಾಲಯಕ್ಕೆ. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ HD ರೇವಣ್ಣ ಅವರು. ಆ ಮೂಲಕ ಮತ್ತೊಬ್ಬ ರಾಜಕಾರಣಿಯ ಎಂಟ್ರಿ ಆಗಿದೆ. ಇನ್ಮೇಟ್ಸ್ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತ ಕರೀತಾರೆ. ಅಂದರೆ ವಿಚಾರಣಾಧೀನ ಕೈದಿ ಅಂತ ಒಂದು ಕೈದಿ ನಂಬರ್ ಕೊಡ್ತಾರೆ. ಅಂದರೆ ಅಂಡರ್ ಟ್ರಯಲ್ ಪ್ರಿಸ್ನರ್ ನಂಬರ್ ಅಂತ ಕೊಡಲಾಗತ್ತೆ ಮತ್ತು ಏನು ವ್ಯವಸ್ಥೆಯನ್ನು ಮಾಡಬೇಕೋ ಅದನ್ನು ಮಾಡಲಾಗತ್ತೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.